ಪ್ರಾಬ್ಲಮ್ ಗಾಯ್ಸ್, ಏನು ಮಾಡೋಣ ಗೈಸ್. ನೋಡಿ ಇವ್ನು ಕಾಲೇಜ್ ರೋಡ್ಗಳೇ ಬೇಕು ಇವ್ನಿಗೆ, ಏನು ಮಾಡೋಣ. ಲವರ್ ಬಾಯ್, ವೇರ್ ಆರ್ ಯು ಮೈ ಬಾಯ್. ಫೋಟೋ ಮ್ಯಾನ್ ಮಾಡೋಕೆ ಬ್ಲಾಗ್ ಮಾಡಿದ್ರೆ, ಫೋಟೋ ಹಿಡಿಯೋಕೆ ಬಂದರೆ ಫೋಟೋ ಮ್ಯಾನ್ ಮಾಡಿದ್ದೀರಾ, ಫೋಟೋ ಮ್ಯಾನ್ ಫೋಟೋಗ್ರಾಫರ್ ಮಾಡಿದ್ದೀರಾ, ಇನ್ನೇನು ಮಾಡ್ತಾರೆ ಇವರು. ಗೈಸ್ ನೋಡಿ ಹಾಸ್ಟ್ಲಿಗೆ ಬಂಕ್ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಗುರು. ಎಡಿಟ್ ಮಾಡ್ಕೊಂಡಿಲ್ಲ ಗುರು, ವಿಡಿಯೋ ಎಡಿಟ್ ಮಾಡ್ಕೊಟ್ಟಿಲ್ಲ ಗೈಸ್. ನೋಡಿ ಸಿಗ್ತಾ ಇಲ್ಲ, ಹುಡುಕು ಅಣ್ಣ. ನಮ್ಮ ಹತ್ರ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ ಅಣ್ಣ, ನೀವು ಕರೆದ್ರೆ ಹೆಂಗಣ್ಣ ಗುರು. ಸಿಗ್ನಲ್ ಗುರು, ಪೊಲೀಸ್ ಅವ್ರು ಹಿಡಿತಾರೆ. ಒಂದು ಸತಿ ಹಿಂಗೆ ನಾನು ನಮ್ಮ ಹುಡುಗ ಚಿಕ್ಕಬಳ್ಳಾಪುರದಿಂದ ಬಟ್ಟೆ ಎತ್ಕೊಂಬರ್ಬೇಕಾದ್ರೆ ನಮಗೆ ಗೊತ್ತಿಲ್ಲ ಹಿಂಗೆ ಸ್ಟ್ರೈಟ್ ಬರಬಾರ್ದು ಅಂತ, ಆಪೋಸಿಟ್ ಆ ಕಡೆಯಿಂದ ಬಸ್ ಸ್ಟ್ಯಾಂಡಿಂದ ಪೊಲೀಸವ್ರು ಹಿಡಿದ್ಬಿಟ್ಟವ್ರೆ ಗುರು. ಏನು ಮಾಡೋದು. ಆಮೇಲೆ ನಾವು ಮಾತಾಡ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಿಡ್ಸ್ಕೊಂಬಂದ್ರಿ ಗುರು ಗಾಡಿನ. ನಮ್ಮ ಹುಡುಗ ಆದರೆ ಫುಲ್ ಭಯ ಬಿದ್ದೋಗಿದ್ದ. ನನಗೂ ಭಯ ಆಗಿತ್ತು, ಯಾಕಂದರೆ ಗಾಡಿ ನಂದಲ್ಲ ಅಂದಷ್ಟೇ. ನಂದು ಗುರು ಇದು. ಹ್ಞೂ ಮತ್ತೆ ಅವನು ಓಪನ್ ಮಾಡ್ತಾನೆ ಬಾ. ನಾನು ಓಪನ್ ಮಾಡಿ ಎಡಿಟ್ ಮಾಡಿಕೊಟ್ಟಿಲ್ಲ. ಗೈಸ್ ನೋಡಿ ಹೆಲ್ಮೆಟ್ ನಂದು, ನೋಡಿದ್ರಲ್ಲ ಗೋಪಿದು ಅಂತಾರೆ ಗುರು. ಎಡಿಟ್ ಮಾಡ್ಕೊಂಡಿಲ್ಲ ಗುರು, ವಿಡಿಯೋ ಎಡಿಟ್ ಮಾಡ್ಕೊಟ್ಟಿಲ್ಲ ಗೈಸ್. ನೋಡಿ ವೇರ್ ಆರ್ ಯು ಮೈ ಬಾಯ್. ನಾನು ವಿಡಿಯೋ ಎಡಿಟ್ ಮಾಡಿಕೊಟ್ಟಿಲ್ಲ, ಅವ್ನು ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾನೆ. ನೋಡಿದ್ರಲ್ಲ ಏನು ಗೋಪಿ ಹೆಲ್ಮೆಟ್ ಹಾಕೊಂಡಿದ್ದೀರಾ ಅಂತಾರೆ ಗುರು. ನಂದು ಗುರು ಹೆಲ್ಮೆಟ್ ಇದು, ಅರ್ಥ ಮಾಡ್ಕೋ ಗುರು. ನೋಡಿ ಗೈಸ್, ಕೇಳಿದಿರ ಪೋಸ್ಟ್ ಎಲ್ಲ ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಹೆಲ್ಮೆಟ್ ಎತ್ಕೊಂಡೋಗಿ. ನಂದು ಗೈಸ್ ಇದು ಹೆಲ್ಮೆಟು. ಅದೇ ಗುರು, ಅವ್ನು ವೀಡಿಯೋ ಮಾಡ್ಕೊಂಡು ಅವ್ನು ಎಡಿಟ್ ಮಾಡಿ ಹಾಕ್ಬಿಟ್ಟು ನನ್ನ ವೀಡಿಯೋ ಇನ್ನೂ ಎಡಿಟ್ ಮಾಡ್ಕೊಟ್ಟಿಲ್ಲ ಗುರು. ನೋಡಿ ಮೋಸ ಮಾಡ್ತಾನೆ ಗೈಸ್. ನೋಡಿ ಹಾಸ್ಟ್ಲಿಗೆ ಬಂಕ್ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಬಂಕರ್ ಬಾಯ್ ಹಾಸ್ಟೆಲ್ ಇವಂದೇ ಅಂತ ಗೈಸ್. ಅವ ಹಿಂದೆ ನಮ್ಮ ಚಾವ ಹಾಸ್ಟೆಲಲ್ಲಿ. ಗುರು ಇವನ್ ಬಗ್ಗೆ ಬಯೋಗ್ರಫಿ ಮಾಡಬೇಕು ಅಂತವನೇ. ಇವನ್ಗಿಂತ ಒಂದು 10ರಷ್ಟಿದೆ, ಇವನ್ ಬಗ್ಗೆ ಹೇಳ್ಕೊಳಲ್ಲ. ನೋಡಿ ಕ್ಲಾಸಲ್ಲೆಲ್ಲ ಅದೇ ಡಿಸ್ಕಷನ್ನು. ಗೈಸ್ ಜಿಮ್ಮರ್ಗೆ ಗೈಸ್ ಬರಲ್ಲ, ಅವ್ರ ಮುಂದೆ ನಮ್ದು ಏನಿಲ್ಲ ಗೈಸ್. ನೋಡಿ ಅಮಿತ್ ಅಂತ ಇರೋದಿಷ್ಟುದ್ದ ಗಾಡಿ ಮೇಲೆ ಕಾಲು ಹಾಕಕ್ಕೆ ಹೋಗ್ತಾ ಇದ್ದಾನೆ. ಹಾಯ್ ಬ್ರೋ, ಹೆಂಗಿದ್ದೀರಾ? ನೀವು ಹೆಂಗಾನೆ ರೀ, ನನಗೆ ಯಾಕೆ ಬಿಡಿ. ನೋಡಿ ಇಷ್ಟು ಜನ ಇದ್ದಾರೆ ನಮ್ಮ ಹುಡುಗರು, ಇನ್ನೂ ಬರ್ತಾಯಿದ್ದಾರೆ. ಇನ್ನೂ 4 ಜನ ಬರ್ತಿದ್ದಾರೆ. ಇಬ್ಬರು ಹಂಗಿಂದ ಹಂಗೆ ಹೊರಟೋಗಿದ್ದಾರೆ. ಈ ಜೋಡಿಯಾಕೆ ಹೋಗ್ಬೇಕಂತ 2 ಗಾಡಿಯವರು. ನನ್ನ ಗಾಡಿ ಇನ್ನೊಂದು 1-2 ಗಾಡಿ ಬರ್ತಾಯಿದೆ. ಮಿಗ್ದವರೆಲ್ಲ ಇಲ್ಲೇ ಇದ್ದಾರೆ. ಇವಾಗ ಒಂದು ಚಾಲೆಂಜ್ ಎಲ್ಲ ಇಂಗ್ಲೀಷೆಲ್ಲ ಮಾತಾಡೋಣ. ಗೈಸ್ ನೋಡಿ ಇವ್ನು ಕಾಲೇಜ್ ರೋಡ್ಗಳೇ ಬೇಕು ಇವ್ನಿಗೆ, ಏನು ಮಾಡೋಣ. ಲವರ್ ಬಾಯ್. ಸೊ ಗೈಸ್ ಎಲ್ಲ ಬಂದರು, ಈಗ ಹೋಗೋಣ. ಅವರು ಚಿಕ್ಕಬಳ್ಳಾಪುರದಲ್ಲಿದ್ದರೆ, ಹಂಗೆ ಹೋದರೆ ಪೊಲೀಸ್ ಅವ್ರು ಇರ್ತಾರೆ ಅಂತ ಈ ರೋಡ್ ಚೂಸ್ ಮಾಡಿದರೆ. ಬನ್ನಿ ಈಗ ನಂದಿ ಬೆಟ್ಟ ಅಷ್ಟೇ. ಇವಾಗ ನಮ್ಮ ಹುಡುಗರ ತಲೆಗಿರೋದೇ ನಂದಿ ಬೆಟ್ಟ. ಏನು ಟ್ರಾಫಿಕ್ ಗುರು. ಅಣ್ಣ ಒಮ್ಮೆ ಅಣ್ಣ ಇರೋಣ, ಹೊರಟೋಯ್ತೀನಿ ಅಣ್ಣ. ಕಾರ್ ತೊಳೆದು ಎಷ್ಟು ವರ್ಷ ಆಯ್ತಣ್ಣ ಗುರು. ಕ್ಯಾಮ್ರಾಮನ್ ಮುಸ್ತಫಾ ನೋಡ್ಬೋದು, ಕ್ಯಾಮ್ರಾಮನ್ ಮುಸ್ತಫಾ. ನೋಡಿ ಗೈಸ್ ಅವನು ಹೇಳ್ತಾನೆ ಬ್ಲಾಗರ್ನ ಫೋಟೋ ಮ್ಯಾನ್ ಮಾಡೋಕೆ. ಬ್ಲಾಗ್ ಮಾಡಿದ್ರೆ ಫೋಟೋ ಹಿಡಿಯೋಕೆ ಬಂದರೆ ಫೋಟೋ ಮ್ಯಾನ್ ಮಾಡಿದ್ದೀರಾ, ಫೋಟೋ ಮ್ಯಾನ್ ಫೋಟೋಗ್ರಾಫರ್ ಮಾಡಿದ್ದೀರಾ, ಇನ್ನೇನು ಮಾಡ್ತಾರೆ ಇವರು. ನನಗೆ ಮೊದಲೇ ರೋಡ್ ಗೊತ್ತಿದ್ರು ಮರ್ತೋಗ್ತೀನಿ ನಾನು. ಪ್ರಾಬ್ಲಮ್ ಗಾಯ್ಸ್, ಏನು ಮಾಡೋಣ. ಇದೇ ನೋಡಿ ಇವರು SJCIT ಕಾಲೇಜ್ ಇದೆ ಇವತ್ತು, ಅವ್ರಿಗೆ ಗೊತ್ತು. ಅವರು ಗಾಡಿ ಏನೋ ಆಗಿದೆ. ಏನಾಯ್ತಾ? ಸಾರಾನ್ ಚೇಂಜ್ ಮಾಡ್ತಾ ಇದ್ದಾನೆ. ಗಾಡಿ ಇನ್ನೊಂದು 2 ಸಲ ಇರಲಿ ಗುರು.
ಸಿಗ್ತಾ ಇಲ್ಲ? ಹುಡುಕು ಹುಡುಕು. ನಮ್ದು ಆರಾಮಪ್ಪ, ಇಲ್ಲಿ ತೆಗಿದ್ರೆ ಬಂದ್ಬಿಡ್ತದೆ ಆಚಕ. ಅದು ಎಷ್ಟು ವೈಟ್ಸು ಮಚ್ಚ ನೀನು ಮಚ್ಚ ನೀನು ಫಿಸಿಕ್ಸ್ ಲೆಕ್ಚರರ್ ಹೋಗ್ಬೇಕಾಯ್ತು. ಅಪ್ಪಿ ತಪ್ಪಿ ಫಿಸಿಕ್ಸ್ ಟೀಚರ್ ಹತ್ರನೇ ಲೆಸನ್ ಕೇಳ್ತಾ ಇದ್ದು. ಏನು ಮಾಡೋಣ? A few moments later. ಸಾಕು ಬರೋದೆ ನನ್ನ ಗಾಡಿ. ಬನ್ನಿ, ಅವ್ರು ಹೊರಟೋಗಿದ್ದಾರೆ. ಏನೋ ಅವ್ರದ್ದೇನು ಆರಾಮ. ನನ್ನ ದಿನ ಚೆನ್ನಾಗಿ ಬರುತ್ತೆ, ನಡೀರಿ. ಅವ್ರದ್ದೇನು ಗುರು ಬರೋದು, ನಮ್ಮನ್ನ ಸೈಗೆ ಬರುತ್ತೆ. ಯಾರನ್ನ ಚೇಂಜ್ ಮಾಡೋ ಹುಡುಗರ? ಹಾಂ, ನಮ್ಮ ಹುಡುಗರೇ. ಬನ್ನಿ. ಸೊ ಗೈಸ್, ಮೈ ಬಾಯ್ನ ತೋರಿಸ್ತೀನಿ ಬನ್ನಿ. ಮೈ ಬಾಯ್, ವೇರ್ ಆರ್ ಯು ಮೈ ಬಾಯ್? ನೋಡ್ಬೋದು ಗೈಸ್, ಇವನೇ ನಮ್ಮ ಬಾಯ್ ಗುರು. ನಮ್ಮ ಗ್ಯಾಂಗಲ್ಲೂ ಇದ್ದಂಗೆ ನಿಮ್ಮ ಎಲ್ಲರ ಗ್ಯಾಂಗಲ್ಲೂ ಒಬ್ಬ ಇರ್ತಾನೆ, ಕಾಮಿಡಿ ಪೀಸ್. ಬನ್ನಿ ತೋರಿಸ್ತೀನಿ. ಇದೇ ಗಾಡಿಯಲ್ಲಿ ಮುಂದೆ ಗಾಡಿ ಓಡಿಸಿದ ನೋಡಿ, ಇವನೇ ಕಾಮಿಡಿ ಪೀಸ್. ನೋಡಿ ಗೈಸ್, ಇವನೇ ಕಾಮಿಡಿ ಪೀಸು. ಎಲ್ಲರ ಗ್ಯಾಂಗಲ್ಲಿದ್ದಂಗೆ ನಮ್ಮ ರೋಡ್ ಪ್ರಶಾಂತವಾಗಿದೆ. ರೋಡೆಲ್ಲ ನಂದೇ ಥರ ಹೋಗ್ಬೋದು ಗಡಿ. ಆದರೂ ಏನು ಮಾಡೋಕ್ಕಾಗಲ್ಲ, ಆಪೋಸಿಟ್ ಈ ಥರ ಟ್ರಕ್ಗಳು ಬಂದರೆ ಸೈಡಿಗೆ ಬರಲೇಬೇಕು. ಅವ್ರದ್ದೇ ರೋಡ್ ಒಂದು ಬಿಟ್ಕೊಡ್ಬೇಕು. ರೈಡರ್ ಕಣೆ ನಿಂತ್ಕೊಂಡು ನೋಡ್ತಾನೆ. ಮಿಸ್ಸಾಗಿ ಶೂ ಹಾಕಿದ್ದಾನೆ, ಅದು ಬೇರೆ ಶೂ ಹಾಕಿದ್ದಾನೆ. ಅದು ಕಾಲೇಜ್ ಶೂ ಬೇರೆ ಹಾಕಿದ್ದಾನೆ. ಸ್ವಲ್ಪ ಸ್ಟಿಪ್ಪಾಗಿ ಒಬ್ಬ ನಮ್ಮ ಹುಡುಗ ಫೋನು ಹಾಕೊಂಡಿದ್ದಾನೆ. ಫೋನು ಜಾರ್ತಾ ಇದೆ. ಓಯ್, ಫೋನ್ ಕ್ಲೀನಾಗಿ ಮೌಂಟ್ ಮಾಡು. ಫೋನ್ ಬಿದ್ದೋಗ್ತೈತೆ. ಅವಾಗ ನಿಂಗಿತ್ತು ಫೋನ್ಗೆ, ಅದು ನೋಡ್ದಾ? ಆಗೈತೆ. ಹಾಂ, ಆಗಲೇ ಫೋನ್ ಬಿದ್ದೋಗ್ತೈತೆ. ಅದಕ್ಕೆ ಕರೆದೆ. ಪಾಪ ಸಾಕಾರ ಮಂದಿ ಐಫೋನ್ ಎಲ್ಲ ಇಟ್ಟಿರ್ತಾರೆ, ಬಿದ್ದೋರ ಕಷ್ಟ ಅಂತ. ಗುರು, ಇಬ್ಬರ ಹತ್ರನೂ ಐಫೋನೇ ಇದೆ. ಇವನ ಹತ್ರ 13 ಆದರೆ ಅವನ ಹತ್ರ 15 ಇದೆ ಗುರು. ಇಬ್ಬರು ಐಫೋನ ಇವನು ಎತ್ಕೊಂಬಂದಿದ್ದಾನೆ. ಊರಲ್ಲಿ ಇಟ್ಟು ಬಂದಿದ್ದಾನೆ ಐಫೋನು, ಬ್ಯಾಂಗ್ಳೂರಲ್ಲಿ. ಮನೇಲಿ ಕೊಟ್ಟು ಕಳಿಸಿಲ್ಲ. ನಡಿಯಪ್ಪ ಸಾಕು, ಕಾಲೇಜ್ಗೆ ಹೋಗಿ ಓದುಗೋ, ಫೋನೆಲ್ಲ ಬೇಡ ಅಂತ ಕಳಿಸಿದ್ದಾರೆ. ಬೆಂಗಳೂರು ಟು ಶಿಡ್ಲಘಟ್ಟ ಬಂದಿದ್ದಾನೆ ಓದೋಕ್ಕೆ. ಇವರೆಲ್ಲ ಮುಂದೆ ಹೊರಟೋದ್ರು. ನಾವೀಗ ಚಚ್ಚಬೇಕು. ಹುಷಾರಾಗಿ ಹೋಗ್ಬೇಕು ಗುರು. ಆರನ್ ಬೇಸಿ ಹೊರಟೋಗಿದೆ ಗುರು. ಏರ್ ಫ್ಲೋಗೆ ಆರನ್ ಬೇಸಿ ಹೊರಟೋಗಿದೆ. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಹತ್ತುವಾಗ ತುಂಬ ಹತ್ರ ಬಂದಿದ್ದೀವಿ. 12 ಕಿಲೋಮೀಟರ್ ಹೋಗ್ಬೇಕಲ್ಲ ನಾವು. ಗುರು ಎಲ್ಲ ಬೈಕ್ ಬರ್ಸಿದ್ನು ಗುರು, ಸಡನ್ ಬ್ರೇಕ್ ಹಾಕ್ಬಿಟ್ಟಿದ್ದಾನೆ. ಏನು ಮಾಡೋಣ ಹುಡುಗರು ಗುರು. ಹತ್ತೋಗಷ್ಟೇ ಪೆಟ್ರೋಲ್ ಖರ್ಚಾಗುತ್ತೆ ನಂದಿ ಬೆಟ್ಟದಿಂದ ಇಳಿಬೇಕಾದ್ರೆ ವಿತೌಟ್ ಫ್ಯೂಲ್ ಆರಾಮ್ ಇಳಿಬೋದು. ಆದರೆ ಗಾಡಿ ಸ್ವಲ್ಪ ಫಾಸ್ಟ್ ಆದರೆ ಸ್ವಲ್ಪ ತೊಂದರೆಗಳಾಗುತ್ತಿರ್ತೈತೆ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಇಳಿಬೇಕು ಗುರು. ಕ್ಲೋಸ್ ವ್ಯೂ ಕೆಳಗಡೆಯಿಂದ ನಂದಿ ಬೆಟ್ಟ. ಇದ್ರ ಕ್ಯಾಪ್ಚರ್ ಆಗಿಲ್ಲ ಅಂದರೆ ನಮ್ಮ ರೈಡರ್ ಕನ್ನಡಿಗ ಹತ್ರ ಕ್ಲಿಪ್ ಇಸ್ಕೊಬೇಕಂದ್ರೆ ಹಾಕ್ತೀನಿ. ಅವನದ್ರಲ್ಲೂ ಬರುತ್ತೆ ವೀಡಿಯೋ, ಚೆಕ್ ಮಾಡಿರಿ. ಅವನ ಚಾನಲ್ ಲಿಂಕೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವರಿಬ್ಬರಲ್ಲ, ಓಯ್
ಯುವರಾಜ್ ಕರೆ ಕೇಳಲ್ಲ ಅವನು ಅಡ್ರೆಸ್ ಕರಿಬೇಕು. ಬಿಲಾಲಿ ಯುವರಾಜ್ ಇವನು ಪ್ರಜ್ವಲ್ಲು ವಿಶಾಖಲ್ಲಿ ಪ್ರಜ್ವಲ್ಲು ವಿಶಾಖಲ್ಲಿ ಹಿಂದೆ ಬರ್ತಾವ್ರಾ? ಮುಂದೆ ಹೋದ್ರೆ ಹಿಂದೆ ಅವರ ಹಿಂದೆನಾ ಮುಂದೆನಾ? ಹಿಂದೆನಲ್ಲೇ ಇಲ್ಲ ಗುರು, ಅವನಿಗೆ ಕಿವಿ ಕೇಳಿಸಲ್ಲ. ಕೇಳಿಸಿದ್ರೂ ಬ್ಲೂಟೂತ್ ಹಾಕೊಂಡು ಕೂತಿರ್ತಾನೆ 24/7. ನೈಟ್ ಮಲಗಬೇಕಾದ್ರೂ ಬ್ಲೂಟೂತ್ ಅವ್ನು ಕಿವಿಯಾಗೆ ಇರ್ತೈತೆ ಗುರು. ಫೋನ್ ಮೇಲೆ ಲವ್ ಜಾಸ್ತಿ ಅವನಿಗೆ. ಗುರು ಎಂಟ್ರಿ ಫಾರ್ ದ ನಂದಿ ಹಿಲ್ಸ್. ಗುರು ಇಲ್ಲಿಂದ ಸ್ವಲ್ಪ ಗಾಡಿ ಹತ್ತೋ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಸ್ಲೋ ಆಗಿ ಹತ್ತಿಸ್ಬೇಕು. ಅಣ್ಣ ನಮ್ಮ ಹತ್ರ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ ಅಣ್ಣ, ನೀವು ಕರೆದ್ರೆ ಹೆಂಗಣ್ಣ? ಗುರು ಇದು 1 ವೇ 2 ವೇ ಆಗಿದ್ರೆ ನಾವು ಮಾಡ್ಬೋದಾಗಿತ್ತು ಗುರು. ಫಾಸ್ಟ್ ಹೋಗೋದು, 1 ವೇ ಆಪೋಸಿಟ್ ಗಾಡಿ ಬರುತ್ತೆ, ಬೇಗ ಹೋಗೋಕ್ಕಾಗಲ್ಲ. ಆಟೋವ್ರು ಬಂದರೆ ಸ್ಲೋ ಮಾಡಬೇಕು. ಸ್ವಲ್ಪ ಜಾಸ್ತಿ CC ಬೈಕನ್ನು ಆಗಿದ್ರೆ ನಾವು ಮಾಡ್ಬೋದಾಗಿತ್ತು ಗುರು. ಸ್ಪೆಂಡರ್ ಗುರು ಇದು ಗುರು. ಕೋತಿಗಳ ಸೈನ್ಯ ಜಾಸ್ತಿ ಇದೆ ನಂದಿ ಬೆಟ್ಟದಲ್ಲಿ. ಇದೇ ವೀಡಿಯೋಗೆ ಅಂದರೆ ಈ ವಿಡಿಯೋಗೆ ಎಸ್ಪೆಷಲಿ ಇವಾಗ ಮಾಡ್ತಾಯಿನಲ್ಲ, ಈಗ ಇದು ಕಲರ್ ಗ್ರೇಡಿಂಗ್ ಮಾಡಿ ಒಂದು ಸ್ಲೋ ಮೋಷನ್ ಮಾಡಿ ಒಂದು ಸಾಂಗ್ ಹಾಕಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ. ಗಾಡಿ ಎಳಿತಾ ಇಲ್ಲ ಗುರು. ಡೋಂಟ್ ಫೀಡ್ ದ ಅನಿಮಲ್ಸ್ ಗುರು. ಇಲ್ಲಿ ನಮಗೆ ಅಮೌಂಟ್ ಇಲ್ಲ ಅಂದರೆ ಬೋರ್ಡ್ ಹಾಕಿದ್ರಲ್ಲ ಗುರು, ಡೋಂಟ್ ಫೀಡ್ ದ ಅನಿಮಲ್ಸ್ ಅಂತ. ಬಸ್ ನಮಸ್ಕಾರ. ಮುಂದೆ ನಾನೇ ಇರೋದು ಅನ್ಕೊಂತೀನಿ, ಇಲ್ಲ 2 ಗಾಡಿ ಮುಂದೆ ಹೋಗಿದೆ ಗೊತ್ತಿಲ್ಲ. ನೆಟ್ ಸಿಗ್ತಾ ಇಲ್ಲ ನೋಡಿ, ನಮಗೆ ವೀಡಿಯೋ ಮಾಡೋ ಚಿಂತೆ ಆದರೆ ನಮ್ಮ ಯುವರಾಜ್ ಅಲಿಯಾಸ್ ಬಿಲಾಲಿಗೆ ನೆಟ್ ಸಿಗ್ತಾ ಇಲ್ಲ ಅಂತೆ. ಅದೇ ಹೇಳಿಲ್ಲ, ಕಿವಿಯಲ್ಲಿ ಬ್ಲೂಟೂತ್ ಹಾಕೊಂಡಿದ್ದೆ ಅಂದರೆ ಏನು ಗ್ಯಾಪ್ ಇರೋಲ್ಲ ಅವನಿಗೆ.